ಸ್ವಲ್ಪ ಸಾಕಾಗೋಯ್ತು ಹಾಳಾದ ಬಿಸಿಲ್ನಾಗೆ ಓಡಾಡ್ಕೊ ಬರೋದೇ ಒಂದು ಸಾಹಸ ಹೋಗತ್ತಾಗೆ. ವಾ ಇವ್ರು ಬಂದು ಮನಿಕೊಬಿಟ್ಟವ್ರೆ, ನಂಗೆ ಗೊತ್ತೇ ಆಗಲಿಲ್ಲ. ರೀ ರೀ ಆಳೆ ಮನಿಕಂಡ್ರೆ? ಓ ಇಲ್ಲ ಕಣ್ ಬಾಗಿರ್ಜಿ, ಬಿಸಿಲಲ್ಲಿ ಸಾಕಾಯ್ತು. ಬಂದೋನು ಚೊಮ್ ನೀರು ಕುಡ್ದೋನೆ ಸುಸ್ತಾದಂಗೆ ಆಯ್ತು, ಹಂಗೆ ಉಳ್ಕೊಂಡೆ. ಎಲ್ಲೋಗಿದೆ? ಕೆಳಗೆ ಯಾರು ಕಾಣಲೇ ಇಲ್ಲ. ನಾನು ಸತೀಶನ್ ಕೋಣೆಗಿದ್ದೆ, ನೀವು ಬಂದಿದ್ದು ನೋಡಲೇ ಇಲ್ಲ. ಯಾಕ್ಲೇ ಒಂಥರ ಇದ್ದಿ? ಎಲ್ಲೋದ ಸತೀಶ? ಆಫೀಸ್ ತಕ್ಕ ಬರಲ್ಲ, ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂದೀನಿ, ಬರ್ದೇ ಹೋದ? ಅಯ್ಯೋ ಅವನೆಲ್ಲಿ ಬಂದ ಅಂತ ತಗೊಳ್ರಿ, ಈಗ ಆಗಿರೋ ಕತೆಯಾಗಿ. ಯಾಕೆ ಏನಾಯ್ತೆ? ಯಾಕ್ಲೆ ಏನಾಯ್ತು? ಕೇಳ್ತಾರೆ ಹಂಗೆ ನಿಂತಿದೆಯಲ್ಲ, ಬಾಯ್ಬಿಡು. ಏನು ಅಂತ ಹೇಳೋಣ? ಸತೀಶ ಗುಳೋ ಅಂತ ನಿಂತವನೆ. ಇದೇನು ಹಿಂಗಂತಿ? ಸತೀಶ ಯಾಕ್ಲೆ ಗುಳಾಡ್ತಾನೆ? ಏನು ವಿಷಯ ಸರಿಯಾಗಿ ಹೇಳು. ಸಸಿಗೆ ಗರ್ಭತ್ತಾಯ್ತು, ಅದಕ್ಕೆ ಸತೀಶ ಗೋಳಾಡ್ಕೊಂಡು ನಿಂತವನೆ. ಏನೋ ಯಾವಾಗ ಹಿಂಗೆಲ್ಲ ಆಯಿತು? ಯಾಕಾಯ್ತು? ಸಸಿ ಹೆಂಗೋಳೆ? ಯಾಕಾಯ್ತು? ಯಾವಾಗಾಯ್ತು? ಯಾರಿಗೆ ಗೊತ್ತು? ಈಗ ಒಂದು 2 ಗಂಟೆ ಟೈಮ್ ಆಯ್ತಿದ್ದಲ್ಲ ಆಗಿ. ಹೊಟ್ಟೆ ನೋವುಂದ್ಲಂತೆ, ಒಂದೇ ದಿವ್ಸಕ್ಕೆ ಡಾಕ್ಟ್ರ್ ಕಳಿಸ್ತಾ. ಡಾಕ್ಟ್ರು ಬಂದು ಹೇಳಿದ್ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು. ಕೆಳಕ್ಕೆ ಬಂದಿದ್ಲು, ಊಟ ಮಾಡ್ಬಿಟ್ಟು ಮೇಲೆ ಹೋದ್ಲು. ಸರಿ ಬಿಡು ಅಂದ್ಬಿಟ್ಟು ಅವ್ಳಿಗೆ ಊಟ ಕೊಟ್ಬಿಟ್ಟು ಏನಿತ್ತಂಗು ಕಿಸೋರ್ಗೂ ಊಟ ಹಾಕ್ಬಿಟ್ಟು ಸತೀಶನ ಊಟಕ್ಕೆ ಬರಲ್ಲ ಅಂತ ಕರೀತಿದ್ದೆ. ನಾನು ಬಿದ್ದು ಪಾತ್ರೆಗಳು ತೊಳೆಯೋಕೆ ಹೋದೆ, ಸತೀಶ ಒಂದೇ ಹೆಸರು ಕಿಚ್ಕೊಂಡ. ಮಾಡಿ ಮ್ಯಾಕು ನೋಡ್ತೀನಿ, ಸತೀಶ ನೋಡಿ ಹಿಂಗೆ ಹೊಟ್ಟೆ ನೋವು ತೊಳೆ ನೋಡತ್ತೆ ಅಂದ. ಈ ಟೈಮ್ನಾಗ ಬರಬಾರ್ದು ಕಣಪ್ಪ, ಯಾಕೋ ಏನೋ ನಂಗೆ ಗೊತ್ತಾಯ್ತಿಲ್ಲ, ಡಾಕ್ಟ್ರಿಗೆ ಫೋನ್ ಮಾಡು ಅಂದೆ. ಡಾಕ್ಟ್ರು ಅಷ್ಟೊತ್ತು ಬಿಟ್ಕೊಂಡು ಬಂದ್ಲು ಡಾಕ್ಟ್ರಮ್ಮ. ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹಿಂಗೆ ಆಗದೆ ಅಂದ್ಲು. ಆ ಒಮ್ಮೆ ಯಾತಕ್ಕಾಯ್ತು ಏನಾಯಿತು ಅಂತ ಹೇಳಲಿಲ್ಲ. ಒಟ್ನಲ್ಲಿ ಹಂಗೆ ಅಂದೆಟ್ಗೆ ಅವನು ಗಳು ಅಂತ ಅಳಕ್ಕೆ ಶುರು ಮಾಡ್ದ. ಅವಳಿಗೆ ಪ್ರಜ್ಞೆ ಇರಲಿಲ್ಲ. ನಾನು ಸಮಾಧಾನ ಮಾಡಿ ಅವನ್ನ ಆಚೆ ಕಳಿಸ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಹೋಗವ ಅಂತ ಸಮಾಧಾನ ಮಾಡಿ ಕಳಿಸ್ಬಿಟ್ಟು, ನೋಡಿ ಈಗ ತಾನೇ ಕೆಳಿತಿದ್ದೆ, ಇದು ಯಾರಪ್ಪ ಕಾಣೆಲಿರಂಗೋರೆ ಅಂತ ನೋಡಿದ್ರೆ ನೀವು ಬಂದಿರಿ. ಇಷ್ಟೆಲ್ಲ ಆಯಿತು ಕಣೇಳಿ. ಯಾತಕ್ಕಾಯ್ತೋ ಯಾವಾಗಾಯ್ತೋ ಏನು ಕತ್ತಿಯೋ ಒಂದು ಗೊತ್ತಿಲ್ಲ. ಅವನೇ ಜೋಪಾನ ಮಾಡ್ಕೊಂಡು ಎಂಡ್ರನ್ನ ಕಾಣಲ್ಲಿ ಕುಡಿಕಿದ್ದ. ನೋಡಿದ್ರೆ ಹಿಂಗಾಗದೆ. ಈಗ ಅವನು ಗೋಳ ಆಡ್ತಾವನೆ, ಅವಳಿಗೆ ವಿಷಯನೇ ಗೊತ್ತಿಲ್ಲ. ಇದೇನು ಹಿಂಗಂತೆ? ಸಸಿಗೆ ವಿಷಯ ಗೊತ್ತಿಲ್ವೇ? ಹ್ಞೂ, ಅದೆಲ್ಲ ಹೋಗಂಗೆ ಡಾಕ್ಟ್ರಮ್ಮ ಮಾತ್ರೆ ಕೊಟ್ಟೋಳಂತೆ. ಅದಕ್ಕೆ ನಾನೇನೋ ಒಂದು ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿದೆ. ಆದರೆ ಅವಳ ವಿಷಯ ಏನಾರು ಗೊತ್ತಾಗೋಯ್ತು ಅಂದರೆ ತಲೆಗೆ ಏನಾರು ಹೆಚ್ಚು ಕಡಿಮೆ ಆಯ್ತದಂತೆ. ಅದಕ್ಕೆ ಡಾಕ್ಟ್ರು ಸಮಯ ನೋಡ್ಕೊಂಡು ಹೇಳ್ರಿ, ಈಗ ಹೇಳ್ಬೇಡ್ರಿ ಅಂದರು. ಅದಕ್ಕೆ ಅವಳ ವಿಷಯ ಗೊತ್ತಿಲ್ಲ. ಬರೀ ಇವನು ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಈಗ ನಾನು ನಿಮ್ಗೆ ಹೇಳ್ದೆ. ಅವನು ಅಳ್ಕೊಂಡು ಹಚ್ಲೋಗೋನೆ, ಅವಳಿಗೆ ಗೊತ್ತಾಗಬಾರ್ದಂತೆ. ಇದೇನು ಹಿಂಗಂದ್ರೆ? ಅಯ್ಯೋ ಹಂಗೆ ಆಯ್ತದೆ ಕಣೇಳಿ, ಸನ್ನಿ ಅಂತಾರಲ್ಲ, ಹಂಗೆ ಆಗ್ಬಿಟ್ಟಾತು ಅಂತ ಹಿಂಗೆ ಹುಷಾರಾಗಿರ್ರಿ ಅಂತಾರೆ. ಓ ಹಂಗ? ಸರಿ ಡಾಕ್ಟ್ರ್ ಕೇಳೋರು ಹಂಗೆ ಕೇಳು. ನಾನು ಹೋಗಿ ಸತೀಶಂಗೆ ಸಮಾಧಾನ ಮಾಡ್ಕೊತೀನಿ. ಆ ಹೆಣ್ಮಗಿನ ಅದು ಹೆಂಗೆ ಏನು ಹೇಳೋದು ಗೊತ್ತಾಯ್ತಲ್ಲ. ಈಗ ಅವಳು ಕುಟ್ಟೆ ಏನು ಮಾತಾಡೋಕ್ಕೆ ಹೋಗ್ಬೇಡ್ರಿ. ಇವನಿಗೋಸಿ ಸಮಾಧಾನ ಮಾಡಿ ಇವತ್ತಿಗೆ ಎಲ್ಲ ಮುಗಿಸ್ಕೊಂತ ಹೇಳ್ರಿ. ಇನ್ನೇನು ಸೀಮಂತ ಹತ್ರಕ್ಕೆ ಬತ್ತು, ಈಗ ಕೆಲಸ ಆಗದೆ. ಈಗ ಹೆಂಗೆ ತಾನೇ ಎಲ್ಲರಿಗೂ ಮನಸ್ಸಾಯ್ತದೆ ಓಡಾಡೋಕ್ಕೆ. ಆದ್ರೂ ನಿಲ್ಸೋಕ್ಕಾಗತ್ತೆ, ಮಾಡಲೇಬೇಕಲ್ವಾ? ಹ್ಞೂ ಆಗಿದ್ದಾಯ್ತು, ಸಮಾಧಾನವಾಗಿ ಕೆಲಸ ನೋಡು ಅಂತ ಹೇಳ್ರಿ ಅವನಿಗೆ. ಗಿರ್ಜಿ ಏನು ಹೇಳಿ? ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡ. ಈಗಲೇ ಅವರಿಬ್ಬರು ನೋವಲ್ಲವ್ರೆ ಅಂಥದ್ರಾಗೆ ಈ ಮನೇಲಿ ಸತೀಶ ಸಸಿ ಬೇರೆ ಅಲ್ಲ, ಕಿಶೋರ ಅನಿತಾ ಬೇರೆ ಅಲ್ಲ. ಇನ್ನೂ ಹೇಳ್ಬೇಕಂದ್ರೆ ನಿನ್ನ ಮಗ ಸೊಸೆಗಿಂತಲೂ ಆ ಹುಡುಗರು ಈ ಮನೆಗೆ ಕಷ್ಟಪಟ್ಟವೆ. ಅವು ನೋವಲ್ಲಿದ್ದಾಗ ಈ ಸೀಮಂತಾಗಿಮಂತೆಲ್ಲ ಬೇಡ ಕಣ್ಲೆ. ಯಾಕೆ ಅಂದರೆ ಇದೇ ನಿಂಗಂತೀರಿ ಅಲ್ಲ, ನೆಂಟ್ರಷ್ಟನ್ನೆಲ್ಲ ಕರೆದು ಊಟಕ್ಕೆಲ್ಲ ಒಪ್ಪಿಸಿ ಊರು ತುಂಬ ಜನಕ್ಕೆ ಇನ್ನು 2 ದಿವಸ ಅದೇ ಅಂತ ಹೇಳಿರುವಾಗ ಈಗ ಬೇಡ ಅಂದರೆ ಹೆಂಗೆ ಅಂತವ? ಈ ಜನ ಏನಂದರು? ಬೀಗರ ಮನೆಯವ್ರು ಏನು ಅಂದ್ಕೊಂಡರು? ಹೋಗ್ಲಿ ಕಿಶೋರ ಅನಿತ ಏನು ಅನ್ಕೋತಾರೆ? ಇದೇನು ಮಾತಾಡಿರಿ ನೀವು? ಇಲ್ಲ ಗಿರ್ಜಿ, ನನ್ನ ಮನಸ್ಸು ಯಾಕೋ ಇದಕ್ಕೆ ಒಪ್ತಾಯಿಲ್ಲ. ಅಷ್ಟಕ್ಕೂ ಸೀಮಂತ ಮಾಡಿ ಆ ಹುಡುಗಿನ ಅವ್ರ ಅಪ್ಪನ ಮನೆಗೆ ಕಳ್ಸ್ಕೊಡ್ಬೇಕು ಅಂತ ಆಸೆ ಪಟ್ಟು ತೀರ್ಮಾನ ಮಾಡ್ದವ್ ನಾನೇ. ಆದರೆ ಅಷ್ಟರಲ್ಲಿ ಹಿಂಗೆಲ್ಲ ಆಗ್ತದೆ ಅಂತ ಯಾರು ಗೊತ್ತಿತ್ತು? ಈಗ ಆಗೋಗದೆ. ಈಗ ಗಂಡ ಹೆಂಡ್ರು ನೋವಲ್ಲಿದ್ದಾಗ ನಾವೆಲ್ಲ ಸಂಭ್ರಮದಲ್ಲಿ ಓಡಾಡೋದು ಹೆಂಗೆ ಹೇಳು? ಈಗ ನಮಗೂ ಒಂಥರ ನೋವೇ ಅಲ್ವೇ? ಈಗ ಹುಡುಗಿಗೆ ಮರಳು ತುಂಬಿಸಿ ಅದೇನು ಕೆಲಸ ಅದೋ ಅವ್ರ ಮನೆಗೆ ಕಳಿಸ್ಕೊಡು. ಈಗ ಅದ್ದೂರಿಯಾಗೇನು ಮಾಡೋದು ಬೇಡ. ಯಾಕೆಂದರೆ ಈಗ ನನ್ನ ಮನಸ್ಸು ಸರಿ ಇಲ್ಲ. ಸತೀಶನ್ ಬಿಟ್ಟು ನಾವು ಇದೆಲ್ಲ ಮಾಡೋದು ತಪ್ಪು. ಜನಕ್ಕೂ ನಾಳೆ ದಿವಸ ಜಮೀನ್ದಾರಿ ಅಂಥವ್ರು ಅಂತ ಅನಿಸ್ಬಾರ್ದು. ಏನಾಗೋಕ್ಕಿಲ್ಲ, ಎಲ್ರಿಗೂ ಗೊತ್ತಾದ್ಮೇಲೆ ಅವರೇ ಅರ್ಥ ಮಾಡ್ಕೋತಾರೆ.
ಹತ್ತತ್ರದವ್ರು ಫೋನ್ ಮಾಡಿಡು, ಆಮೇಲೆ ಒಬ್ಬೊಬ್ರಿಗೆ ಅರ್ಥ ಆಯ್ತದೆ. ಈಗ ಸದ್ಯಕ್ಕೆ ಕೆಲಸ ಬೇಡ ಅಷ್ಟೇ. ಅಯ್ಯೋ ದೇವ್ರೇ, ಇದೊಳ್ಳೆ ಕೆಲ್ಸಕ್ಕೆ ಬರ್ತಾರಪ್ಪ, ಹೆಂಗೆ ಅಂತ ನಾವು ನಾಲ್ಕು ಚಂದಕ್ಕೆ ಕರೆದ್ಬಿಟ್ಟು ಬರಬೇಡಿ ಅಂತ ಅನ್ನೋದು ಅಂತ. ಹಾಂ, ಅವತ್ತು ಬೇಡ ಇವ್ಯಾವು ಶಾಸ್ತ್ರ ಸಂಬಂಧಗಳು ಅಂತ ನಾನು ಅಂದೆ. ಇಲ್ಲ ಮಾಡಲೇಬೇಕು ಮಟ್ಲೇಬೇಕು, ಮನೆಗೆ ಮೊದಲನೇದು ಹಂಗೆ ಹಿಂಗೆ ಅಂದ್ರಿ. ಈಗ ನೋಡಿದ್ರೆ ಬೇಡ ಅಂತಿದ್ದೀರಿ. ನಾನು ಹೆಂಗೆ ಅಂತ ನಾನು ಜನ ಮುಂದೆ ಹಿಂಗೆ ಹೇಳಿ ನಾಳೆ ತಲೆ ಎತ್ಕೊಂಡು ತಿರ್ಗೋದು. ಲೇಲೇ ಗಿರ್ಜಿ, ಮುನ್ಸತ್ವ ಇಟ್ಕೊಂಡು ಮಾತಾಡೆ. ನಾವೇನಾದ್ರು ಬೇಕು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಆಟ ಆಡ್ತಿದ್ವೇನೆ, ಹಿಂಗೆ ಆಯ್ತದೆ ಅಂತ ಯಾರಿಗಲೇ ಗೊತ್ತಿತ್ತು. ಆಗೋಗದೆ. ಈಗ ಮಕ್ಕಳು ನೋವಲ್ಲಿರುವಾಗ ನಾವು ಸಂತೋಷ ಪಟ್ಟರೆ ಯಾವ ಸುಖಾನೆ ಅಂಥದ್ರಲ್ಲಿ ದುಃಖದಲ್ಲಿ ಇವೆಲ್ಲ ಮಾಡೋಕ್ಕಾಗತ್ತೀನಿ. ಹೆಂಗೋ ಮನೆ ಅಳ್ತಕ್ಕೆ ಮಾಡಿ ಕಳಿಸು ಅಂತ ಹೇಳ್ತಾ ಇಲ್ವೇ. ಈಗ ಹೆಂಗೆ ಹೇಳೋದು ಅಂದರೆ, ಏನೋ ಆಗದಿರೋ ಹೋಗಿದ್ರೆ ನಾವು ಖುಷಿಯಾಗೆಲ್ಲ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ದೋ ತಾನೇ. ಈಗ ಅಂಥರಲ್ಲಿ ಹಿಂಗೆ ಆಗೋದಲ್ಲ, ಅದಕ್ಕೆ ಬೇಡ ಅಂತಿರೋದು. ಹೊಸ ಅರ್ಥ ಮಾಡ್ಕೋಗಿರ್ಜಿ. ಏನು ನೋಡೋ ಹಾಕಿಲ್ಲ, ಮಗ ಆದ್ಮೇಲೆ ಬೇಕಾದ್ರೆ ನಾಮಕರಣ ಜೋರ ಮಾಡ್ಕೊಂಡ್ರಾಯ್ತು. ಹಾಂ, ಹೋಗ್ಲಿ ಬಿಡಿ ಅದೇ. ಸುಮ್ಕೆ ನಾನು ಅಂದು ಯಾಕೆ ಕೆಟ್ಟೋಳಾಗಲಿ. ಬೇಡ ಅಂದಾಗ ಬೇಕು ಅಂತೀರಿ, ಬೇಕು ಅಂದಾಗ ಬೇಡ ಅಂತೀರಿ, ಎಲ್ಲ ನಿಮ್ಮ ಇಷ್ಟಕ್ಕೆ. ಅದೇನೇನಾಯ್ತದೋ ಆಗಲಿ. ಸರಿ, ಈಗ ಸಸಿಗೆ ಹಿಂಗಾಗದೆ ಆ ಹುಡುಗಿನ ಹೊಸಿ ಸಂದಾಕ ನೋಡ್ಕೊ. ಈಗ ಹುಡುಗಿಗೆ ಮನಸ್ಥಿತಿನೂ ಸರಾಕಿರೋಕ್ಕಿಲ್ಲ. ನೀನೇ ಹೊಸಿ ಧೈರ್ಯ ಹೇಳ್ಕೊಂಡು ಏನು ಅಂದಂಗೆ ಆ ಹುಡುಗಿನ ಅದು ಹೆಂಗೆ ಹೇಳೋರೆ ಡಾಕ್ಟ್ರು ಹಂಗೆ ಜೋಪಾನವಾಗಿ ನೋಡ್ಕೊ. ನಾನು ಸತೀಶಂಗೆ ಹೊಸಿ ಸಮಾಧಾನ ಮಾಡಿ ಬರ್ತೀನಿ. ನಿನ್ನ ಮಗ ಸೊಸೆಗೂ ನೀನೇ ವಿಷಯ ಹೇಳು. ಹಾಂ ಸರಿ ಕಣ್ಣು ಹೇಳಿ. ಸತೀಶ್ ಎಲ್ಲವನಿಂದೆ ಆಚೆಲ್ಲಿ ನಿಂತವನೆ. ಈ ಮನೇಲಿ ನನ್ನನ್ನು ಒಳ್ಳೆ ಗೊಂಬೆ ಆಡಿಸ್ದಂಗೆ ಆಡಿಸ್ತಾರೆ. ಛೇ, ತಂದೆ ತಾಯಿ ದುಡ್ಗಂಗೆ ಹಿಂಗಾಗಬಾರ್ದಾಗಿತ್ತು. ಏನೋ ಹಣೆ ಬರುವೋ ಏನೋ. ನಾನು ಈ ವಿಷಯನೊಳಗೆ ಹೆಂಗೆ ಹೇಳಲಿ? ಯಾಕಿಂತ ಪರಿಸ್ಥಿತಿಗೆ ನಾನು ತಂದ್ಕೊಂಡಿಸ್ದೆ. ಈ ಸತೀಶ ಯಾವತ್ತು ಕಣ್ಣೀರು ಹಾಕಿರಲಿಲ್ಲ. ಆ ಕಣ್ಣೀರು ನೋಡಬೇಕು ಅಂತ ಈ ನೋವು ಕೊಟ್ಟಾದ್ಯಾವ್ರೆ ನನಗೆ. ಸತೀಶ ಇಲ್ಲಿದೆಯಲ್ಲ ಸತೀಶ, ಯಾಕೆ ಹಿಂಗೆಲ್ಲ ಆಯ್ತಾ ನಿನಗೆ? ಮಾವಯ್ಯ ನೋಡಿ ನನ್ನ ಪರಿಸ್ಥಿತಿಯ. ನಾನು ನಾಳೆ ಬರುವುದು ಯಾವ ನೆಟ್ಟಿಗೆ ಬರ್ದಿಲ್ಲ ಮಾವಯ್ಯ. ನಾನು ಅವತ್ತೇ ನಮ್ಮ ಅಪ್ಪ ಅವನು ಕಳ್ಕೊಂಡಿದ್ದಿಸ್ವೆ. ನಿನ್ನನ್ನು ಕೊಂದಾಕ್ಬಿಡ್ಬೇಕಾಗಿತ್ತು. ಯಾವಾಗ ಇವೆಲ್ಲ ಅನ್ಭವಿಸಂಗಿರಲಿಲ್ಲ ಮಾವಯ್ಯ. ನಾನು ಏನು ಮಾಡಿದ್ದೀನಿ ಮಾವಯ್ಯ? ಎಲ್ಲ ಪಾಪಗಳು ನನ್ನೇ ಸುತ್ತುತ್ತವೆ. ನೋಡಿ ಮಾವಯ್ಯ, ಎಷ್ಟು ಆಸೆ ಇಟ್ಕೊಂಡಿದೆ, ಎಲ್ಲ ತಣ್ಣೀರು ಎತ್ತೋಯ್ತು ಮಾವಯ್ಯ. ನನ್ನನ್ನು ಯಾಕೆ ಉಳಿಸ್ತೆ ಮಾವಯ್ಯ? ನಾನು ಇನ್ನೂ ಏನೇ ನೋಡ್ಬೇಕು ಮಾವಯ್ಯ? ನಿನ್ನ ಸತೀಶ್ ಹಿಂಗೆ ಯಾಕೆ ಹಣೆ ಬರ ಮಾವಯ್ಯ? ಸುಮ್ಕಿರು ಸತೀಶ, ಸುಮ್ಕಿರು. ಈ ಸತ್ತಿಲ್ದಟ್ಗೆ ನನಗೂ ನೋವಾಯ್ತು ಕಡ್ಲ. ಯಾಕೆ ಆಳು ಹುಡ್ಗಂಗೆ ಹಿಂಗೆ ಹಣೆ ಬರ? ಎಂತೆಂತಕ್ಕೂ ಸಾಕಿಲ್ದೇ ಇರೋಕ್ಕುವೆ ಮನ್ ತುಂಬ ಮಕ್ಳು ಕೊಟ್ಟು ಅರೆ ಹುಡ್ಗಂಗೆ ಆಸೆ ಪಟ್ಟಿದ್ದೆಲ್ಲ ಯಾಕೆ ಹಿಂಗೆ ಕಿತ್ಕತ್ತಿದ್ಯಾವ್ರೆ ಅಂತ ಹೊಟ್ಟೆ ಕಳ್ಳಿ ಚುರುಕಂತು ಕಣ್ಲ. ಏನು ಮಾಡೋಕ್ಕಾಯ್ತದಪ್ಪ? ಹೊಸಿ ಹಣೆ ಬರ ಇದ್ದಿದ್ದೆಯಾ? ಅರಲ್ಲಿ ನಿಂಗೆ ಹೊಸಿ ಹೆಚ್ಚಾಗೆ ಬರೆದ್ಬಿಟ್ಟವನೇ ಕಣ್ಲ ಇಂಥದೆಯಾ? ಆಗಲಿ ಕಣ್ ಸತೀಶ, ಸಮಾಧಾನ ಮಾಡ್ಕೊಳಪ್ಪ. ಯಾವ್ದು ನಮ್ಮ ಕೈಲದು? ಏನಾಗಕ್ಕಿಲ್ಲ, ಡಾಕ್ಟ್ರ್ ಹೇಳೋರಂತಲ್ಲಮ್ಮ, ಸರೋತದೆ. ಸುಮ್ಕಿರಪ್ಪ. ಅಯ್ಯೇ ಅಲ್ಲ ಕಣ್ರಿ, ನಾನು ನಿಮಗೆ ಅವ್ನು ಅಳ್ತವ್ನು ಸಮಾಧಾನ ಮಾಡೋಗ್ರಿ ಅಂತ ಕಳ್ಸಿರೆ ನೀವು ಅವ್ನ ಕುಟಾಯ ಸೇರ್ಕೊಂಡು ಗೊಳೋ ಅಂತ ಅನ್ನೋದೆ. ಇದಕ್ಕೆ ನಾನು ನಿಮ್ಗೆ ಹೇಳಿ ಕಳಿಸಿದ್ದು. ನೀವು ಒಳ್ಳೆ ಇತ್ತಿಲ್ದವರಾಗಿ ದೊಡ್ಡವರಾಗಿ ಆ ಹುಡುಗನ ಸಮಕ್ಕೆ ಕಣ್ಣೀರೆ ನಿಂತ್ಕೊಂಡರೆ. ಸತೀಶ, ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗಿಲ್ಲ. ಡಾಕ್ಟ್ರ್ ಹೇಳೋರಂತಲ್ಲ, ಎಲ್ಲ ಸರೋತದೆ. ಏನೋ ಇದು ಹಣೆ ಬರ್ದಾಗ ಇಲ್ಲದೆ ಹೋಯ್ತು. ಮುಂದಿನ ಕಿತ್ತಾದಾಗ ಅದೆಷ್ಟು ಜೋಪಾನವಾಗಿ ನೋಡ್ಕೋಬೇಕು, ಮನೆಯವರೆಲ್ಲ ನೋಡ್ಕೊಳ್ಳೋಣ. ಆಯ್ತದೆ. ದ್ಯಾವ್ರು ಅಷ್ಟೊಂದು ಕಟ್ಕ ಅಲ್ಲ ಕಣ್ಮಗ. ನಿನ್ಗೆ ಒಳ್ಳೇದು ಮಾಡ್ತಾನೆ ಕಣೋ. ನಿನಗಿರೋ ಒಳ್ಳೆ ಮನಸ್ಸಿಗೆ ಅವ್ನು ನಿನ್ನ ಕೈ ಹಿಡಿತಾನೆ, ಹೊಸಿ ಪರೀಕ್ಷೆ ಮಾಡ್ತಾನೆ. ಗಟ್ಟಿಯಾಗಿರು. ನೀನು ಹೆಂಗತ್ರೆ ಆ ಹುಡುಗಿಗೆ ಯಾರೆಲ್ಲ ಧೈರ್ಯ ಹೇಳೋರು? ಗಂಡು ಹುಡುಗಾಗಿ ನೀನೇ ಹೊಸಿ ಧೈರ್ಯ ತಂದ್ಕೋಬೇಕು. ಪಾಪ ಹೆಣ್ಮಕ್ಳು ಅವಿನ್ನ ಕುಸ್ತು ಬಿಡ್ತೋ ಕಂಡ. ಸಮಾಧಾನ ಮಾಡ್ಕೋ ಸತೀಶ. ಅದೇ ನಾನು ಹೇಳ್ತಾ ಇರೋದು ಅಂತೀನಿ. ಇವ್ರಿಗೇನು ವಯಸ್ಸು ಹುಡೋಗದ? ಈಗಲೇ ಎಲ್ಲ ಮುಗ್ದೋಯ್ತು ನಕ್ಕೆ. ಇನ್ನು ಟೇಮ್ ಅದೇ ಆಯ್ತದೆ. ಏನೋ ಹಣೆ ಬರ್ದದಿತ್ತು ಹೋಯ್ತು. ಅದಕ್ಕೆ ಇಷ್ಟು ಮಾತ್ರ ದುಃಖ ಮಾಡ್ಕೊಂಡರೆ ಈಗ ಪ್ರಪಂಚದ ಮೇಲೆ ಯಾರಿಗೂ ಆಗದೆ ಇರೋದೆ. ಓಸಿ ಸಮಾಧಾನ ಮಾಡ್ಕೋ ಸತೀಶ. ಈಗ ಅವಳು ಗೊತ್ತಾಗಬಾರ್ದು ಅಂತ ಡಾಕ್ಟ್ರ್ ಹೇಳೋರೆ. ಅದ್ರ ಬಗ್ಗೆ ಒಂದು ಯೋಚನೆ ಮಾಡು. ಅವಳೆದ್ದು ಸಾನಕ್ಕೆ ಹೋಗೋಳೆ, ಇನ್ನು ಬಂದು ಏನು ಎತ್ತ ಅಂತಾಳೆ. ಆವಾಗ ಏನೋ ಒಂದು ಸಮಾಧಾನ ಮಾಡಬೇಕು. ನಾನು ಈಗಾಗಲೇ ಅವಳಿಗೆ ಹೇಳೋಷ್ಟು ಹೇಳಿವ್ನಿ. ಇನ್ನು ನಿನ್ನ ಕೈಲದ ಸತೀಶ. ಏನಂತ ಹೇಳತ್ತೆ? ಏನಂತ ಹೇಳಿ ಹೇಳು. ನನ್ನ ಕೈಲಾಗಕ್ಕಿಲ್ಲ. ಅದೇನು ಸಮಾಧಾನ ಮಾಡ್ತೀಯ? ನೀನೇ ಮಾಡ್ಕೊ.
ಸುಮ್ಕಿರಪ್ಪ ಸುಮ್ಕಿರು. ಸ್ಯಾನೆ ದುಃಖ ಮಾಡ್ಕೊಂಡ್ರೆ ಮನಸ್ಸು ಭಾರ ಆಗೋಯ್ತದೆ. ಉದ್ಯಾವ್ರು ಇಟ್ಟಂಗದೆ ಅಂಥೇಳಿ ಸಮಾಧಾನ ಮಾಡ್ಕೊ. ನಿಮ್ಮ ಮಾವನ ಮನೆಗೂ ವಿಷಯ ಹೇಳು. ಪಾಪ ಅವರು ಆಸೆ ಮಾಡಿಕೊಂಡವ್ರೆ, ಇರೋಳು ಒಬ್ಳು ಮಗಳು ಅಪರೂಪಕ್ಕೆ ಆಯ್ತದೆ ಅಂತ. ಈಗ ಹಿಂಗಾಗೋಯ್ತು ಅಂತ ಗೊತ್ತಾರೆ ಅವ್ರೂ ಭಾಳ ನಂದ್ಕೋತಾರೆ. ನೀನು ಅವ್ರಿಗೆ ಹೇಳ್ದಿರೋ ಹೋಗ್ಬಿಟ್ರೆ ಪಾಪ ಆಮೇಲೆ ಏನು ತಯಾರಿ ಮಾಡ್ಕೋತಾರೆ ಏನು. ದಿವಸ ಒತ್ಕೊಳ್ಳೋದ್ಮೇಕೆ ಗೊತ್ತಾರೆ ನೊಂದ್ಕೋತಾರೆ. ಅವ್ರಿಗೊಂದು ಮಾತು ಹೇಳ್ಬಿಡಪ್ಪ.